ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಸ್ಕಂದ ಪ್ರಸಾದ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇದು ನಮ್ಮ 10th ಎಪಿಸೋಡ್ ಟ್ರಿಕ್ ಸೀರೀಸ್ ಅಲ್ಲಿ ನಾವಿಲ್ಲಿ 4 ಕ್ವೆಶ್ಚನ್ ತಗೊಂಡಿದ್ದೀವಿ 2016 ಪೇಪರ್ದು. ಆಲ್ರೆಡಿ ಕೆಮಿಸ್ಟ್ರಿ ತಗೊಂಡಾಗಿದೆ, ಹಾಗೆ ಹಳೆ ಇದರಲ್ಲೂ ಸುಮಾರು ಕ್ವೆಶ್ಚನ್ಸ್ ನಾನು ತಗೊಂಡಿದ್ದೀನಿ ಬೇರೆ ಬೇರೆ ಪೇಪರ್ ಇಂದ. ಸೊ ಇಲ್ಲಿ 4 ಕ್ವೆಶ್ಚನ್, ಒಂದು ಸ್ವಲ್ಪ ಟ್ರಿಗ್ನೋಮೆಟ್ರಿ ರಿಲೇಟೆಡ್, ಒಂದು ಸರ್ಕಲ್ಸ್ ರಿಲೇಟೆಡ್, ಹಾಗೆ ಇನ್ನೊಂದು ಸೀಕ್ವೆನ್ಸ್ ಸೀರೀಸ್ ರಿಲೇಟೆಡ್, ಹಾಗೆ ಕೊನೆದೊಂದು ಇಂಟಿಗ್ರೇಷನ್ ರಿಲೇಟೆಡ್. ಸೊ ಈ 4 ಕ್ವೆಶ್ಚನ್ ನಾವು ಟ್ರಿಕ್ಸ್ ಇಂದ ಸಾಲ್ವ್ ಮಾಡ್ತೀವಿ. ಏನೇ ಇದ್ರ ಫಾರ್ಮುಲಾ ಅಪ್ಲೈ ಮಾಡಲ್ಲ, ಅಂದ್ರೆ ಏನು ಕಾನ್ಸೆಪ್ಟ್ ಅಪ್ಲೈ ಮಾಡಲ್ಲ, ಪ್ಯೂರ್ ಟ್ರಿಕ್ಸ್ ಇಂದಾನೆ ನಾವು ಸಾಲ್ವ್ ಮಾಡೋದು. ನಮ್ಗೆ ಏನು ಗೊತ್ತಿಲ್ಲದೇನೆ ಇಂಥ ಕ್ವೆಶ್ಚನ್ಸ್ಗೆ ಹೆಂಗೆ ಆನ್ಸರ್ ನಾವು ಕಂಡುಹಿಡಿಯಬೇಕು ಅಂತ ನಾವು ಈ ಸೀರೀಸ್ ಅಲ್ಲಿ ನೋಡ್ತಾ ಇದೀವಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಫಾರ್ಮುಲಾ ಬುಕ್ ನೀವೇನು ತಗೊಂಡಿಲ್ಲ ಅಂತಂದ್ರೆ ತಗೋಬಹುದು. ಅದಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದೊಂದು PDF. ಸೊ ನಾನು 11th 12th ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ಬರ್ತಿರೋಂಥ ಫಾರ್ಮುಲಾ ಬುಕ್ ನಾನು ಇನ್ನೂ ಇಟ್ಟಿದ್ದೆ. ಸೊ ಅದನ್ನೇ ನಾನು ಸ್ಕ್ಯಾನ್ ಮಾಡ್ಬಿಟ್ಟು ಹಾಕಿರೋದು. ಸೊ ನೀವು ತುಂಬಾ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ತಗೊಳ್ಬೇಕಂತ ತಗೊಳ್ಬಹುದು. ತುಂಬಾ ನಾಮಿನಲ್ ಪ್ರೈಸ್ 65 ರೂಪೀಸ್ ಅಷ್ಟೇ ಇಟ್ಟಿರೋದು. ಹಾಗೆ ನನ್ನ ಮಾಕ್ ಟೆಸ್ಟ್ ರಿಜಿಸ್ಟ್ರೇಷನ್ಸ್ ಓಪನ್ ಇದೆ June 1st ತನಕ. ಸೊ ಇನ್ನು ನೀವು ರಿಜಿಸ್ಟರ್ ಮಾಡ್ಸಿಲ್ಲ ಅಂತಂದ್ರೆ ನೀವು ಮಾಡಿಸಬಹುದು. ನಾನೇ ಪರ್ಸನಲ್ ಆಗಿ ಕಂಡಕ್ಟ್ ಮಾಡ್ತಿರುವಂತ ಮಾಕ್ ಟೆಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೀನಿ. ನಾನಾಗೆ ಅನಲೈಸ್ ಮಾಡ್ಬಿಟ್ಟು ಕ್ವೆಶ್ಚನ್ಸ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಹುಡುಕಿ ಹಾಕ್ತಾ ಇದೀನಿ, ಹಳೆ ಪೇಪರ್ಸ್ ಇಂದ ಇನ್ನೆಲ್ಲಿ ಸಿಗುತ್ತೆ ಅಲ್ಲಿಂದ. ಸೊ ಇಷ್ಟು ಹೇಳ್ಬೇಕಿತ್ತು. ಇವಾಗ ನಾವು ಶುರು ಮಾಡೋಣ ನಮ್ಮ ಈ ವಿಡಿಯೋ ಇಂದ. ಸೊ ಇಲ್ಲಿಂದ ಶುರು ಮಾಡೋಣ. ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ದ ಸೀರೀಸ್ ಏನು ಅಂತ. ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಕೇಳ್ತಾ ಇದಾರೆ ಅವರು. ನಾವು ನಮ್ಮ ಇಷ್ಟ, ನಾವು ಏನ್ ಬೇಕಾದ್ರೂ ಹಾಕೋಬಹುದು. ಸೊ ಅವರು ಅದನ್ನೇನು ರೆಸ್ಟ್ರಿಕ್ಟ್ ಮಾಡಕ್ಕಾಗಲ್ಲ ನಮ್ನ. ಸೊ ನಾವು n=1 ಹಾಕ್ತಿವಿ. ಇವಾಗ n=1 ಹಾಕಿದ್ರೆ S1 ಸಿಗುತ್ತೆ. ಅಂದ್ರೆ ಸಮ್ ಆಫ್ ಫಸ್ಟ್ ಟರ್ಮ್ ಸಿಗುತ್ತೆ. ಸಮ್ ಆಫ್ ಫಸ್ಟ್ ಟರ್ಮ್ ಇಸ್ ಆಲ್ವೇಸ್ ಈಕ್ವಲ್ ಟು ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಏನು 1. ಸೊ ನೀವು ಎಲ್ಲೆಲ್ಲಿ 1 ಹಾಕ್ತೀರಾ, ನಿಮ್ಗೆ ಸಮ್ಮು 1 ಬಂದ್ರೆ ಅವಾಗ ನಿಮ್ದು ಆಪ್ಷನ್ ಕರೆಕ್ಟ್ ಆಗೋ ಪ್ರಾಬಿಲಿಟಿ ಇದೆ. ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲಿ 1 ಹಾಕಿ 1 - 2 ನೆಗೆಟಿವ್ ಆಗುತ್ತೆ, ಚಾನ್ಸೇ ಇಲ್ಲ. ಇಲ್ಲ ಹಾಗೆ ಮತ್ತೆ ಅದೇ n × n - 2 ನೆಗೆಟಿವ್ ಆಗುತ್ತೆ, ಚಾನ್ಸೇ ಇಲ್ಲ. ಅಲ್ಲೇ 2 ಆಪ್ಷನ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದು, ಇಲ್ಲಿ 1 ಹಾಕಿ 2 + 1 3/3 1 ಇದಾಗೋ ಚಾನ್ಸಸ್ ಇದೆ. ಇಲ್ಲಿ 1 × 1 + 2 3 3/3. ಸೊ ಇವೆರಡು ಆಪ್ಷನ್ಸ್ ಇನ್ನೂ ಬದುಕಿದೆ. ಸೊ ಈ ಆಪ್ಷನ್ಸ್ 2 ಬದುಕಿದೆ. ಒಂದನ್ನ ಹೆಂಗಪ್ಪ ಸಾಯಿಸೋದು ಅಂತಂದ್ರೆ ನೀವೇನ್ ಮಾಡಿ n=2 ಹಾಕಿ. ಈ ಸತಿ ನೀವು ಡೈರೆಕ್ಟ್ ಆಗಿ n=2 ಹಾಕಿದ್ರೆ ನಿಮ್ಗೆ ಆನ್ಸರ್ ಸಿಕ್ಕೇ ಬಿಡುತ್ತೆ. n=2 ಹಾಕಿದ್ರೆ ನಿಮ್ಗೆ ಈ ಟರ್ಮ್ ಪ್ಲಸ್ ಈ ಟರ್ಮ್ ಟುಗೆದರ್ ಸಮ್ ಏನ್ ಸಿಗುತ್ತೆ ಅದು ಬರಬೇಕು. ಸೊ 1 ಪ್ಲಸ್ ಇದೇನು 1 + 4 ಡಿವೈಡೆಡ್ ಬೈ 1 + 4 ಅಂದ್ರೆ 5/3 ಬರಬೇಕು ನಿಮ್ಗೆ. 1 + 5/3 ಎಷ್ಟಾಗುತ್ತೆ, 8/3 ಆಗುತ್ತೆ ನಿಮ್ಗೆ. ಸೊ ನೀವು 1 ಹಾಕಿದ್ರೆ ಎಲ್ಲಿ 8/3 ಬರುತ್ತೆ, ಸಾರಿ n2 ಹಾಕಿದ್ರೆ ನಿಮ್ಗೆ ಎಲ್ಲಿ 8/3 ಬರುತ್ತೆ, ಅದೇ ನಿಮ್ಮ ಕರೆಕ್ಟ್ ಆನ್ಸರ್. ಇಲ್ಲಿ ಹಾಕಿ 2 + 2 4/3 ಆಗುತ್ತೆ. ಇಲ್ಲಿ 2 × 4 8/3. ಇಲ್ಲಿ ಆಪ್ಷನ್ ಬಿ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ಆಪ್ಷನ್ ಎ ತಪ್ಪಾಗುತ್ತೆ. ನೀವು ಬೇಕಾದ್ರೆ ಅಂದ್ರೆ ಫಸ್ಟ್ n=2 ಹಾಕಿದ್ರೆ ಇಲ್ಲ, ಇವೆರಡು ಆಪ್ಷನ್ ಹಿಂಗಿದ್ರು ಎಲಿಮಿನೇಟ್ ಆಗುತ್ತೆ. ಬಿಕಾಸ್ 2 - 2 0 ಆಗುತ್ತೆ. ಸೊ ಅದರಿಂದ ಆಪ್ಷನ್ ಬಿ ಎಕ್ಸಾಕ್ಟ್ಲಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದನ್ನ ನಾನು ಮುಂಚೆನೂ ಹೇಳಿದ್ದೆ, ಇಂಟಿಗ್ರಲ್ 0 to π/2 ಇಲ್ಲಿ ಏನೇ ಬರ್ಲಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ದಿಸ್ ಮೈನಸ್ ದಿಸ್ ಡಿವೈಡೆಡ್ ಬೈ 2 ಅಂದ್ರೆ ಇಲ್ಲೇನಿದೆ ಮೈನಸ್ ಇಲ್ಲೇನಿದೆ ಡಿವೈಡೆಡ್ ಬೈ 2 ಮಾಡಿ. π/2 - 0 π/2 ಡಿವೈಡೆಡ್ ಬೈ 2 π/4. ಆಪ್ಷನ್ ಬಿ ಪರ್ಫೆಕ್ಟ್ ಕರೆಕ್ಟ್. ಬೇರೆದೆಲ್ಲ ಎಲಿಮಿನೇಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಗೇನು ಗೊತ್ತಿಲ್ಲ ಮಿಕ್ಕಿದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಿದೆ, ದ ವ್ಯಾಲ್ಯೂ ಆಫ್ tan π/8 ಈಕ್ವಲ್ ಟು. ಇದನ್ನ ನೀವು ಸ್ವಲ್ಪ ಎಂಜಾಯ್ ಮಾಡ್ತೀರಾ. ಎಕ್ಸಾಕ್ಟ್ಲಿ ನೀವು ಗೆಸ್ ಮಾಡಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ tan π/8 ಹೇಳಿ ಅಂದ್ರೆ tan π/8 ಅಂದ್ರೆ ಆಕ್ಚುಲಿ π/8 ಈಕ್ವಲ್ ಟು 22.5 ಡಿಗ್ರಿ ಸೆಲ್ಸಿಯಸ್. ಸಾರಿ ಸೆಲ್ಸಿಯಸ್ ಇಲ್ಲ, ಡಿಗ್ರೀಸ್ ಅಷ್ಟೇ. ಸೊ 22.5 ಡಿಗ್ರೀಸ್. ಹೆಂಗೆ ಅಂತಂದ್ರೆ π/4 ಅಂತಂದ್ರೆ ಏನು, ನಿಮ್ಗೆ 45 ಡಿಗ್ರೀಸ್ ಅಂತ ಗೊತ್ತು. π/4 ಡಿವೈಡೆಡ್ ಬೈ 2 ಮಾಡಿದ್ರೆ π/8 ಸಿಗುತ್ತೆ. ಸೊ 45/2 22.5 ಡಿಗ್ರೀಸ್ ಅಷ್ಟೇ. ಸಾರಿ. ಸೊ ಹೆಂಗಪ್ಪ ಕಂಡುಹಿಡಿಯೋದು ಈ ವ್ಯಾಲ್ಯೂನ ಅಂತ. ನೀವು ಏನ್ ಮಾಡ್ಬೇಕು ಅಂತಂದ್ರೆ ಚೂರ್ ಅಬ್ಸರ್ವ್ ಮಾಡಿ. tan 0 ಏನು, tan 0 ಡಿಗ್ರೀಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು, tan 30 ಡಿಗ್ರಿ. tan 30 ಡಿಗ್ರಿ ಎಷ್ಟು, 1/√3 1/√3. tan 45 ಡಿಗ್ರಿ 1. tan 60 ಡಿಗ್ರಿ √3. ಇಷ್ಟು ನಿಮಗೆ ಗೊತ್ತಿದೆ. ಮಿಕ್ಕಿ tan 90 ಇನ್ಫಿನಿಟಿ ಅಂತ ನಿಮಗೆ ಗೊತ್ತಂದ್ರೆ ಇದಾದ್ಮೇಲೆ ತುಂಬಾ ಹೆವಿ ಇನ್ಕ್ರೀಸ್ ಆಗುತ್ತೆ. ಸೊ ಗ್ರಾಫ್ ಆಲ್ಮೋಸ್ಟ್ ಅಂದ್ರೆ ತುಂಬಾ ಬೇಗ ಕ್ಲೈಮ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ನಮಗೆ 22.5 ಡಿಗ್ರೀಸ್ ಇಲ್ಲಿ ಬರುತ್ತೆ ಮಧ್ಯದಲ್ಲಿ 22.5 ಡಿಗ್ರೀಸ್. ಈಗ tan 22.5 ಡಿಗ್ರೀಸ್ ಏನು ಅಂತ ನಮಗೆ ಬೇಕು. 1/√3 ನೀವು ವ್ಯಾಲ್ಯೂ ಕಂಡು ಹಿಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾದ್ರೆ ಅವಾಗ ನೀವು ಒಂದು ಆನ್ಸರ್ ಕ್ಲೋಸ್ ಏನಿದೆ ಗೆಸ್ ಮಾಡಬಹುದು. ನಾನು ಇವಾಗ ಸ್ವಲ್ಪ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬಿಟ್ಟು 1/√3 ವ್ಯಾಲ್ಯೂ ಕಂಡುಹಿಡಿತೀನಿ. 1/√3. ಬಟ್ ಈ ವ್ಯಾಲ್ಯೂ ನೀವು ಆಕ್ಚುಲಿ ನೆನ್ಪಿಟ್ಕೊಂಡ್ರೆ ಒಳ್ಳೇದು. 0.577 ನೀವು ವ್ಯಾಲ್ಯೂ ನೆನ್ಪಿಟ್ಕೋಬೇಕು. ನೀವು ಕಾಣಿಸ್ತಿದೆ ಅಲ್ವೋ ಗೊತ್ತಿಲ್ಲ. 0.577 ಬರುತ್ತೆ 1/√3 ಮಾಡಿದ್ರೆ.
ಸೊ ನೀವು ಈ ವ್ಯಾಲ್ಯೂ 0.577 ಆದ್ರೆ 577, ಸೊ 0 ಮತ್ತೆ 0.577 ಮಧ್ಯ ಏನೇ ಆನ್ಸರ್ ಇದ್ರು ಅದ್ರ ಹತ್ತ ಯಾವ ಆನ್ಸರ್ ಇದೆ ನಮ್ಗೆ ಅದೇ ಕರೆಕ್ಟ್ ಇರಬೇಕು. ನೆಕ್ಸ್ಟ್ ನೋಡೋಣ. √2 ಅಂದ್ರೆ ಏನಪ್ಪ? 1.4 ಅಲ್ಲ, ಸ್ಕ್ವೇರ್ ರೂಟ್ 2, 1.414 ಎಕ್ಸಾಕ್ಟ್ಲಿ 1.414. 1 ಮೈನಸ್ 1.414 ನೆಗೆಟಿವ್ ಆಗುತ್ತೆ, ನಮ್ಗೆ ನೆಗೆಟಿವ್ ಆನ್ಸರ್ ಬರುತ್ತೆ. 0 to 0.57 ಮಧ್ಯದಲ್ಲಿ ಇರಬೇಕು. ಗ್ರಾಫ್ ಇನ್ಕ್ರೀಸ್ ಆಗ್ತಿದೆ, ಸೊ ಇಲ್ಲಿ 0 ಇದೆ, ಇಲ್ಲಿ 0.57 ಏನೋ ಇದೆ, ಸೊ ಇದ್ರ ಮಧ್ಯೆ ಏನೋ ನೆಗೆಟಿವ್ ವ್ಯಾಲ್ಯೂ ಇಲ್ಲ, ಸೊ ಇದು ತಪ್ಪಾಗುತ್ತೆ. √2 + 1 ಎಷ್ಟು? 2.414 ಆಗುತ್ತೆ. ನಮ್ಗೆ ಏನ್ ಬೇಕು? 0 ಮತ್ತೆ 0.57 ಮಧ್ಯ ಬೇಕು, ಸೊ ಇದು ಆಪ್ಷನ್ ತಪ್ಪಾಗುತ್ತೆ. ಮಿಕ್ಕಿದೇನು 1/2 ಮತ್ತೆ 1/√2 + 1. ನಿಮಗೆ ಗೊತ್ತು ಟ್ಯಾನ್, ಇವಾಗ ಫಾರ್ ಎಕ್ಸಾಂಪಲ್ ಸೈನ್ ಅಂದ್ರೆ ನಿಮ್ಗೆ ಇನ್ನೂ ನೆನಪಿದೆ, ಇಡೀ ಟೇಬಲ್ ಅಲ್ಲಿ 1/2 ಬರೋದು ಬರೀ ಸೈನ್ 30 ಡಿಗ್ರಿ ಅಥವಾ ಕಾಸ್ 60 ಡಿಗ್ರಿಗೆ. ಟ್ಯಾನ್ ಗೆಲ್ಲೂ ನಿಮಗೆ ಬಂದಂಗ ನೆನಪಿಲ್ಲ, ಮಧ್ಯದಲ್ಲಿ 0.5 ಬಂದಂಗ ನೆನಪಿಲ್ಲ. ನೀವು ಆ ಅನಾಲಿಸಿಸ್ ಮೇಲೆ ಹೋದ್ರೆ ನೀವು 1.2 ನ ನೆಗ್ಲೆಕ್ಟ್ ಮಾಡ್ಬಿಟ್ಟು 1 ಇದನ್ನ ಹಾಕ್ತೀರಾ ಅಂತಂದ್ರೆ ನಿಮಗೆ ಆಪ್ಷನ್ ಸಿ ಎಕ್ಸಾಕ್ಟ್ಲಿ ಕರೆಕ್ಟ್ ನಿಮಗೆ ಸಿಗುತ್ತೆ. ಇದನ್ನ ನೀವು ಮಾಡ್ಕೊಂಡಿದ್ರೆ ಜಸ್ಟ್ ಈ ಅನಾಲಿಸಿಸ್ ಮೇಲೆ ಚೂರು ನೀವು ಬೇಗ ನೀವು ರೆಸಿಪ್ರೋಕಲ್, ಇವಾಗ ನೀವು ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ನೀವು ಬೇಕಾದ್ರೆ 1/1.73 ಅಂತ ಮಾಡ್ಕೊಂಡು 100/173 ಇದನ್ನ ಚೂರು ಹೆಂಗೆ ಸ್ವಲ್ಪ ನೀವು ಅಪ್ರಾಕ್ಸಿಮೇಟ್ ಎಲ್ಲ ಮಾಡ್ಕೊಂಡು ಆಗುತ್ತೆ. 1 ನಿಮಿಷ ತಗೊಂಡ್ ಮಾಡಿ ಬೇಕಾದ್ರೆ. ನಾರ್ಮಲ್ ಮೆಥಡ್ಗಿಂತ ಅಂತೂ ಬೆಟರ್ ಇದು. 2 tan θ ಎಲ್ಲ ಹಾಕ್ಬಿಟ್ಟು ಫಾರ್ಮುಲಾ ಎಲ್ಲ ಅಪ್ಲೈ ಮಾಡಿ, ಅಲ್ಲಿ ಅಕಸ್ಮಾತ್ ತಪ್ಪು ಕಿಪ್ ಆಗೋದ್ರೆ ಅದ್ರ ಬದಲು ಸ್ವಲ್ಪ ಒಂದು ಸ್ಲೈಟ್ ಅನಾಲಿಸಿಸ್ ನೀವು ಮಾಡಿದ್ರೆ ಸಾಕು, ಇಲ್ಲಿ ಜಾಸ್ತಿ ಬೇಡ. ನೀವು ಅಕಸ್ಮಾತ್ ನಿಮ್ಗೆ ಇದು ಇಷ್ಟ ಅಂತಂದ್ರೆ ಇದನ್ನ ಬೇಕಾದ್ರೆ ಎಲಿಮಿನೇಟ್ ಮಾಡ್ಬಿಟ್ಟು 0 ಮತ್ತೆ 1 ಮಧ್ಯದಲ್ಲೇ ಇರಬೇಕು ಅಂತ ನಿಮಗೆ ಗೊತ್ತು. ಅವಾಗ್ಲೂ ನೀವು 0 ಮತ್ತೆ 1 ಮಧ್ಯದಲ್ಲಿ ಇರಬೇಕು ಅಂತಂದ್ರು ಇವೆರಡು ಆಪ್ಷನ್ ನೀವು ಹಾಗೆ ಆಗುತ್ತೆ. ಮಿಕ್ಕಿದ ಸೇಮ್ ಅನಾಲಿಸಿಸ್ ಅದನ್ನೇ 1/2 ಆಗಿರೋ ಚಾನ್ಸ್ ಇಲ್ಲ, ಬಿಕಾಸ್ ಏನೋ ಆತರ ಟೇಬಲ್ ಅಲ್ಲಿ ಇಂಪಾರ್ಟೆಂಟ್ 1/2 ಅಂತಾರೆ ಇಂಪಾರ್ಟೆಂಟ್ ವ್ಯಾಲ್ಯೂ ಅಂದ್ರೆ ತರ ಕರೆಕ್ಟ್ ಆಗಿದೆ. ಆ ವ್ಯಾಲ್ಯೂ ಇದ್ದಿದ್ರೆ ಟೇಬಲ್ ಅಲ್ಲಿ ಇದ್ದಿರೋದು, ಬಟ್ ಇಲ್ಲ. ಸೊ ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಅಣ್ಣ ಏನ್ ಹೇಳ್ತಿದೆ? If x equal to 2 plus 3 cos theta and y equal to 1 minus 3 sin theta represents a circle, then the center and the radius is. ಬೇಕಾದ್ರೆ ನೀವು ಮಾಡ್ಬೋದು x minus 2 ಹಾಕಿ, ಇಲ್ಲಿ x minus 2 equal to 3 cos theta. ಇದು ಆಕ್ಚುಲಿ ಸ್ವಲ್ಪ ಒರಿಜಿನಲ್ ಮೆಥಡ್. y minus 1 equal to minus 3 sin theta. ಇದನ್ನ ನೀವು ಸ್ಕ್ವೇರ್ ಮತ್ತೆ ಆಡ್ ಮಾಡಿ ಎರಡು ಇಕ್ವೇಶನ್ ನ. x minus 2 whole square plus y minus 1 whole square equal to 9 ಅಂದ್ರೆ 3 ಸ್ಕ್ವೇರ್, ಇದನ್ನು ಸ್ಕ್ವೇರ್ ಮಾಡಬೇಕು. 3 ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ, ಅಂದ್ರೆ 9 ಕಾಸ್ ಸ್ಕ್ವೇರ್ ಥೀಟಾ, ಇದು 9 ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಆಡ್ ಮಾಡಿದ್ರೆ 9 ಕಾಮನ್ ತಗೊಂಡು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆಗುತ್ತೆ. ಸೊ ಇಲ್ಲಿ ನಿಮಗೆ 9 ಸಿಗುತ್ತೆ. ಸೊ 3 ಸ್ಕ್ವೇರ್ ನಿಮಗೆ ಗೊತ್ತು x minus a whole square plus y minus b whole square equal to r square ಸರ್ಕಲ್ ಇಕ್ವೇಶನ್ ಅಂತ. ಸೊ ಇಲ್ಲಿ ಸೆಂಟರ್ 2,1 ರೇಡಿಯಸ್ 3 ಅಂತ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಇದನ್ನ ನಿಮ್ಗೆ ಅಷ್ಟು ಫಾಸ್ಟ್ ಆಗಿ ನಿಮ್ ಬ್ರೈನ್ ಇದನ್ನ ಪ್ರೊಸೆಸ್ ಮಾಡುತ್ತೆ ಅಂತಂದ್ರೆ ನೀವು ಹಾಕ್ಬೋದು. ಅಕಸ್ಮಾತ್ ನಿಮಗೆ ಬರ್ತೀರಾ ಅಂತಂದ್ರೆ ಅಬ್ಸರ್ವ್ ಮಾಡಿ 2,1 2,1 1,2 -2,1 ಇವೆರಡು ಆಪ್ಷನ್ ಯಾಕೋ ಸರಿ ಇದೆ, ಬಿಕಾಸ್ 2,1 2 ಸತಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ 3 3 1/3 3 ಸತಿ ಇದೆ. ಸೊ 3 ಹೆಂಗಾರು ಇರ್ಲೇಬೇಕು. ಸೊ ಆಪ್ಷನ್ ಬಿ ಅದರಿಂದ ಕರೆಕ್ಟ್, ಆಪ್ಷನ್ ಎ ತಪ್ಪಾಗುತ್ತೆ. ನಿಮ್ಗೆ ಇನ್ನೊಂದ್ಸತಿ ಅದನ್ನ ಯಾಕೆ ಅಂತ ಹೇಳ್ಬೇಕಾದ್ರೆ 3 ಆಪ್ಷನ್ ನೋಡಿ, 9 3 ಮತ್ತೆ 3 ಎಲ್ಲ ಅಂದ್ರೆ ಗ್ರೇಟರ್ ದನ್ 1 ಇದೆ, ಇದೊಂದು ಮಾತ್ರ ಇದು. ಸೊ ಮೋಸ್ಟ್ಲಿ ಗ್ರೇಟರ್ ದನ್ 1 ಇರಬೇಕು, ಪ್ಲಸ್ 3 ಅಂದ್ರೆ ರಿಲೇಟೆಡ್ ಇರಬೇಕು. ಸೊ ಇದರಿಂದ ಆಪ್ಷನ್ ಬಿ ಹಾಕ್ತೀನಿ ಅಂತಂದ್ರೆ ನೀವು ಹಾಕಿ, ನಿಮ್ಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಈ ತರ ನಾವು ಈ 4 ಕ್ವೆಶ್ಚನ್ ಸಾಲ್ವ್ ಮಾಡ್ತೀವಿ. ನೀವು ತುಂಬಾ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಸೊ ನೋಟಿಫಿಕೇಶನ್ ಬೆಲ್ ಒತ್ತಿ, ಸೊ ದಟ್ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರಲಿ. ಸೊ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ, ತುಂಬಾ ಥ್ಯಾಂಕ್ಸ್.